ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡೋಂಥ ಸಂದರ್ಭದಲ್ಲಿ ಮಾಧ್ಯಮದವರು ಎದುರುಗಡೆನೆ ಒಬ್ಬ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ 2 ದಿನದ ಹಿಂದೆ ಹೇಳಿದ್ರು. 2 ದಿನದ ಹಿಂದೆ ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು. ನಾನು ಹೇಳಿದ್ದೇನೆ. ಇದಾಗಿ 3 ದಿನ ಏನೋ ಆಗ್ತಾ ಇದೆ. 3 ದಿನದ ಹಿಂದೆ ಅದಾದಮೇಲಾದರೂ ಒಂದು ಶಾಸಕನಿಗೆ, ಒಂದು ಸಂಸದರಿಗೆ ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ? ಕಾರ್ಯಕ್ರಮ ತಾನೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕ್ಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರೋಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು, ಇವತ್ತು ಈ ಲೆಟ್ರಿಗೆ ಏನು ಆಕ್ಷನ್ ತೊಗೊತಾರೆ? ಏನು ತೊಗೊತಾರೆ? ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನಗೆ ಹೊಡೆಯೋಂಥದ್ದೇನಿತ್ತು? ಪೊಲೀಸ್ನವ್ರು ಹಿಡ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯೋಂಥದ್ದೇನಿತ್ತು ನನಗೆ? ಇವರು 2.5 ವರ್ಷ ಆಯಿತು. ಇಲ್ಲಿ ಏನು ಹಾಳಾಗೋಯ್ತು? ಯಾಕೆ ನಿಂತೋಯ್ತು? ನಿಲ್ಲಿಸಿದ್ಯಾರು? ಏನಾದರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಎಲೆಕ್ಷನ್ ಗಿಮಿಕ್ಕಿಗೆ 5 ಜಿಬಿಗಳನ್ನು ಗೆಲ್ಲಬೇಕು ಅಂತೇಳಿ 5 ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ, ಇಲ್ಲಿ 2 ಕಾರ್ಯಕ್ರಮ. ಲಾಲ್ಬಾಗು 400 ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ, 200 ಎಕರೆ ಇರೋಂಥ ಕಬ್ಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ, RR ನಗರದಲ್ಲಿ 2 ಕಾರ್ಯಕ್ರಮ. ಎಂಥ ದುರಂತ ನೋಡಿ ಇದು. RR ನಗರದಲ್ಲಿ ಬಂದ್ಬಿಟ್ಟು ಏನು, ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ, ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ, ವಿಡಿಯೋ ನಿಮ್ಮ ಹತ್ರ ಐತೆ. ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸಿದ್ದಾರೆ, ಇಲ್ಲಿ ಸೋತಂಥವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ತಾನೇ. ಇದು ನಾನು ಹೇಳೋದಲ್ಲ, ಇದು ನಿಮ್ಮ ಹತ್ರನೇ ಇದೆ, ನಿಮ್ಮ ಮಾಧ್ಯಮದಲ್ಲೇ ಇದೆ. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ 10 ಜನನ ಗುಂಪು ನಿಲ್ಸ್ಕೊಂಡು, ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು 10 ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡಿಸೋದು. ಆ 10 ಜನ ದೂರು ಕೊಡೋದು. ಓಹೋ, ಇವ್ರು ಕ್ಯಾಂಡಿಡೇಟ್ ಆದರೆ ಒಳ್ಳೇದು ಅನ್ನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ, ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ದರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರಲಿ, ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ನನಗೆ ಆಹ್ವಾನ ಇಲ್ಲ. ಎಷ್ಟು ಅದನ್ನು ನೀವೇನಂತೀರಿ? ಇದು ನನ್ನ ಇದು. ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡು ಬಂದರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ. ನೀವು ನನ್ನನ್ನು ಟೋಪಿ ಬಾಯಿಲೆ ಅಂದರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ.
ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮಗೆ ಒಂದು ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, ಒಂದು ಎರಡು ಅಲ್ಲಪ್ಪ, ಇಡೀ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ ರೀ. ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. ITBT ನಾವು ಹೋಗ್ತೀವಿ ಅಂದರೆ ಹೋಗು ಅಂತ ಓಡಿಸ್ತಾರಲ್ರಿ. ಅವ್ರ ತಮ್ಮನ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗಿಲಲ್ಲಿ ಸಹಾಯ ಮಾಡಿದರೆ ನನಗೆ ಭಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ, ಒಂದ ಎರಡೇನ್ರಿ? ಎಷ್ಟು ಜನದ ಮನೆ ಹಾಳಾಗೋಗ್ತಾಯಿತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂದು ಇರ್ಬೋದು, ಎಷ್ಟು ಒಂದ ಎರಡ ರೀ? ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು? ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಕಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದ್ದಾರೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾರೆ ರೀ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ. ಒಬ್ಬ MLAಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು? ಯಾರ್ದು ಸಂಸ್ಕೃತಿ ಸರ್? ಈಗ ಒಂದು ತಿಳ್ಕೊಳ್ಳಿ, ಪಾಪ ಪೊಲೀಸವ್ರು ಏನ್ರಿ ಮಾಡ್ತಾರೆ? ಪೊಲೀಸ್ ಚೇರ್ ಇವತ್ತು ಸೇಲ್ಗಿಟ್ಟವ್ರಿ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ. ಬಿಡ್ ಮಾಡೋರು ಸಿಕ್ಕಬೇಕು. ಏನು ಮಾಡ್ತಾರೆ ಪಾಪ ಪೊಲೀಸವ್ರದ್ದು? ಏನು ತಪ್ಪಿದೆ? ಬಿಡ್ಡಿಂಗ್ ನಡೀತಾ ಇದೆ, ಒಂದೊಂದು ಸ್ಟೇಷನು ಬಿಡ್ಡಿಂಗ್ ನಡೀತಾ ಇದೆ. ಆ ವ್ಯಾಪಾರಕ್ಕೆ ಇನ್ನೂ ಯಾರು ಸೂಟ್ ಆಗ್ತಾ ಇಲ್ಲ, ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ 2 ವರ್ಷ. ಪಾಪ ಅವ್ರು ಏನು ಮಾಡ್ತಾರೆ? ನೋಡಿ, ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ, ಹಿಂದಗಡೆ ನೋಡಿದ್ದೀರಿ, ಏನು ಆಹ್ವಾನ ಇದೆಯಪ್ಪ ಅಲ್ಲಿ? ಕರ್ನಾಟಕ ರಾಜ್ಯ ಸರ್ಕಾರ, ಸಂಸದರು, ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರ್ದ್ರಿ? ನೀನು ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ? ನೀವು ಆಹ್ವಾನ ಕೊಡಬೇಕು ರೀ. ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು. ಒಂದು ದಿನ ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಕಾರ್ಯಕ್ರಮನ ನನಗೆ ಗೊತ್ತಿಲ್ಲದೆ ಹೋಗಿ ಮಾತಾಡಿದ್ದಕ್ಕೆ MLAಗೆ ಹೇಳಿದ್ಯಾ ಅಂತ ಕೇಳಿದ್ದಾರೆ. ಇಲ್ಲ ಹೇಳಿಲ್ಲ ಸರ್, ಇವಾಗ ಹೋಗಿ ಹೇಳ್ತೀವಿ. MLAಗೆ ಹೋಗಿ ಹೇಳ್ಬಿಟ್ಟು MLA ಫಿಕ್ಸ್ ಮಾಡಿ ಡೇಟಿಗೆ ಕಾರ್ಯಕ್ರಮ ಮಾಡು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಕಾರ್ಯಕ್ರಮ ಮಾಡಬೇಡಿ. ಒಂದು MLA ಗೌರವ ಕೊಡೋದು ಕಲ್ತ್ಕೊಳ್ರಿ. ಒಂದು MLA ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಅಫಿಷಿಯಲ್ಸು ಫಸ್ಟ್ ಹೋಗಿ ಡೇಟ್ ಕನ್ಫರ್ಮ್ ಮಾಡ್ಕೊಂಬಂದು ಆಮೇಲೆ ನನ್ನ ಹತ್ರ ಡೇಟಿಗೆ ಬನ್ನಿರಿ ಅಂತ ಹೇಳಿದ್ರು. ಅದು ಸಿದ್ದರಾಮಯ್ಯನ ದೊಡ್ಡತನ. ಸಿದ್ದರಾಮಯ್ಯನ ಸುಮ್ಮನೆ ಅಲ್ಲ ರೀ. ಆಮೇಲೆ ನನ್ನ ಹತ್ರ ಬಂದು, ಸರ್ CM ಹತ್ರ ಹೋಗಿದ್ವಿ, ಈ ಥರ ನಿಮ್ಮನ್ನು ಭೇಟಿ ಮಾಡೋಕೆ. ಅಲ್ಲಪ್ಪ ನನಗೆ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲಪ್ಪ ಅಂದೆ. ಇಲ್ಲ ಸರ್, ಯಾವ ಡೇಟು? ಆಯ್ತಪ್ಪ, ನೀವು ಯಾವ ಡೇಟಿಗೆ ಮಾಡಿದ್ರೆ ಅದೇ ಡೇಟಿಗೆ ಮಾಡಿರಿ, ನಾನು CMಗೆ ಹೇಳ್ತೀನಿ ಅಂದೆ. ಇದೇ ರೀ ದೊಡ್ಡತನ, ಇದೇ ರೀ ಗೌರವ.